ಒಂದ್ ಕಡೆ ಇನ್ಸ್ಟಾಗ್ರಾಮ್, ಒಂದ್ ಕಡೆ ಯೂಟ್ಯೂಬ್ ಅಲ್ಲಿ ಕಂಟೆಂಟ್ ಕ್ರಿಯೇಷನ್ ಮಾಡ್ತಾ, ಇನ್ನೊಂದ್ ಕಡೆ ಕೋಡಿಂಗು, ಇನ್ನೊಂದ್ ಕಡೆ ಎಡಿಟಿಂಗ್ ಮಾಡ್ತಾ, ಇನ್ನೊಂದ್ ಕಡೆ ಅಕಾಡೆಮಿಕ್ಸ್ ಮೇಲೆ ಫೋಕಸ್ ಮಾಡ್ತಾ ನಾನು 9 CGPA ಒಂದ್ಸಲ ಟ್ವೈಸ್ ಆಗಿ ತಗೊಂಡಿದ್ದೀನಿ. ಫಸ್ಟ್ ಸೆಮ್ಮಲ್ಲಿ 9.15, ಸೆಕೆಂಡ್ ಸೆಮ್ಮಲ್ಲಿ 9.25 ತಗೊಂಡಿದ್ದೀನಿ. ಸೊ ನಾನು ಇಷ್ಟೆಲ್ಲ ಮ್ಯಾನೇಜ್ ಮಾಡ್ಕೊಂಡು ನಾನೇ ತೆಗ್ದೀನಿ ಅಂತಂದ್ರೆ ವೈ ನಾಟ್ ಯು? ಸೊ ಈ ವಿಡಿಯೋದಲ್ಲಿ ನಿಮಗೆ 9+ CGPA ಈಸಿಯಾಗಿ ತೆಗೆಯೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಸೊ ನಾನೇನು ಡೇ 1 ಇಂದ ಓದಿಲ್ಲ. ಸೊ ನಾಳೆ ಎಕ್ಸಾಮ್ ಇದೆ ಅಂತ ಇವತ್ತೇ ಓದಿದ್ದೀನಿ. ಸೊ ಆದ್ರೆ ನಾನು ತೆಗ್ದಿದ್ದೀನಿ ಅಂತಂದ್ರೆ ನೀವು ಫೋಕಸ್ ಮಾಡಿದ್ರೆ ನನಗಿಂತ ಜಾಸ್ತಿ ತೆಗಿತೀರಾ. ಅಂಡ್ ಆಲ್ಸೋ ನಿಮಗೆ ಲಾಸ್ಟ್ ಅಲ್ಲಿ ಪ್ರೋ ಟಿಪ್ಪು, ಎಕ್ಸ್ಟ್ರಾ ಟಿಪ್ಸ್ ಅಂಡ್ ನಿಮಗೆ ರಿಸೋರ್ಸಸ್ ಎಲ್ಲ ಪ್ರೊವೈಡ್ ಮಾಡ್ತೀನಿ. ಸೊ ಅದಕ್ಕಾಗಿ ಈ ವಿಡಿಯೋ ಫುಲ್ ಎಂಡ್ ತನಕ ನೋಡಿ, ಸ್ಕಿಪ್ ಮಾಡಕ್ಕೆ ಹೋಗಬೇಡಿ. ಅಂಡ್ ನಿಮ್ಮ ಫ್ರೆಂಡ್ಸ್ಗೆ ಯಾರಾದ್ರೂ ಶೇರ್ ಮಾಡಿಬಿಡಿ ಫಸ್ಟ್ ಅಲ್ಲೇ, ಮತ್ತೆ ಈ ವಿಡಿಯೋ ಲೈಕ್ ಮಾಡಿಬಿಟ್ಟು ವಿಡಿಯೋ ನೋಡ್ಬಿಟ್ಟು. ಸೊ ಫಸ್ಟ್ ನಾನು ಯೂಸ್ ಮಾಡಿರೋ ಸ್ಟ್ರಾಟಜಿ ಏನಂತಂದ್ರೆ, ಫಸ್ಟ್ ಸಿಲೆಬಸ್ ಅನ್ನು ಸೆಗ್ರಿಗೇಟ್ ಮಾಡೋದು. ಯೂಸ್ಲೆಸ್ ಸಿಲೆಬಸ್ ಆಗಿದೆ, ನೆಸೆಸರಿ ಸಿಲೆಬಸ್ ಆಗಿದೆ, ಅನ್ನೆಸೆಸರಿ ಸಿಲೆಬಸ್ ಆಗಿದೆ. ಸೊ ಇಂಜಿನಿಯರಿಂಗ್ ಅಲ್ಲಿ ಫಸ್ಟ್ ಇಯರ್ ಅಲ್ಲಿ ನಮಗೆ ಆ ಸಬ್ಜೆಕ್ಟ್ಸ್ ಯೂಸೇ ಇರಲ್ಲ. ಅದು ಆ ಸಬ್ಜೆಕ್ಟ್ಸ್ ನ ಫಾರ್ಮಾಲಿಟಿಗೋಸ್ ಇಟ್ಟಿರ್ತಾರೆ. ಸೊ ಅದಕ್ಕಾಗಿ ನೀವು ಜಾಸ್ತಿ ಟೈಮ್ ಅದ್ರ ಮೇಲೆ ಸ್ಪೆಂಡ್ ಮಾಡಕ್ ಹೋಗಬೇಡಿ. ಸೊ ನನಗೆ ಯೂಸ್ ಆಗಿರೋ ಸಬ್ಜೆಕ್ಟ್ಸ್ ಮಾತ್ರ ನಾನು ಫೋಕಸ್ ಮಾಡಿ ಅದಕ್ಕೆ ಮಾತ್ರ ನಾನು ಅಟೆಂಡೆನ್ಸ್ 85-80% ನಾನು ರೆಗ್ಯುಲರ್ ಆಗಿ ಹೋಗಿದ್ದೀನಿ. ಅಂಡ್ ರಿಮೈನಿಂಗ್ ಅನ್ನೆಸರಿ ಸಬ್ಜೆಕ್ಟ್ಸ್ ನಾನು 70-75 ಅಟೆಂಡೆನ್ಸ್ ಮೇಂಟೈನ್ ಮಾಡ್ಕೊಂಡು ಆ ಟೈಮಲ್ಲಿ ಈ ಕಂಟೆಂಟ್ ಕ್ರಿಯೇಷನ್, ಎಡಿಟಿಂಗು, ಕೋಡಿಂಗ್ ಇದೆಲ್ಲ ಮಾಡ್ಕೊಂಡಿದ್ದೀನಿ. ಸೊ ಅದೇ ರೀತಿ ನೀವು ಸೆಗ್ರಿಗೇಟ್ ಮಾಡ್ಕೊಂಡು ನಿಮಗೆ ಯಾವ ಸಿಲೆಬಸ್, ಯಾವ ಸಬ್ಜೆಕ್ಟ್ಸ್ ಇಂಪಾರ್ಟೆಂಟ್ ಅದ್ರ ಮೇಲೆ ಅಟೆಂಡೆನ್ಸ್ ಜಾಸ್ತಿ ಫೋಕಸ್ ಮಾಡಿ ಬೇರೆದಕ್ಕೆ 70-75 ಇಟ್ಟರೆ ಸಾಕು. ಅಂಡ್ ಫಸ್ಟ್ ಸೆಗ್ರಿಗೇಟ್ ಮಾಡಿಬಿಟ್ರೆ ನಿಮಗೆ ಜಾಸ್ತಿ ಟೈಮ್ ಅನ್ನೋದು ನಿಮಗೆ ಅಷ್ಟು ಟೈಮಲ್ಲಿ ಸಿಗುತ್ತೆ. ಓಕೆನಾ? ಫಸ್ಟ್ ನೀವು ಸಿಲೆಬಸ್ ಸೆಗ್ರಿಗೇಟ್ ಮಾಡಿಬಿಡಿ. ಅಂಡ್ ಸೆಕೆಂಡ್ ಥಿಂಗ್ ಏನಂತಂದ್ರೆ ಇಂಟರ್ನಲ್ಸು, ಫಸ್ಟ್ ಇಂಟರ್ನಲ್, ಸೆಕೆಂಡ್ ಇಂಟರ್ನಲ್ಸ್ ಸಿಗುತ್ತೆ. ಸೊ ಈ ಫಸ್ಟ್ ಇಂಟರ್ನಲ್ಸ್, ಸೆಕೆಂಡ್ ಇಂಟರ್ನಲ್ಸ್ ನೀವು ಫುಲ್ ಆಗಿ ನೀವು ಮಾರ್ಕ್ಸ್ ತೆಗೆದ್ಬಿಟ್ರೆ, ಫಾರ್ ಎಕ್ಸಾಂಪಲ್ 35-50 ಮಾರ್ಕ್ಸ್ ಇಟ್ಟಿರ್ತಾರೆ ಒಂದೊಂದು ಕಾಲೇಜು ಒಂದೊಂದು. ಸೊ ಅದ್ರಲ್ಲಿ ನೀವು ಎಲ್ಲ ಸಬ್ಜೆಕ್ಟ್ಸ್ ಅಲ್ಲೂ ಒಳ್ಳೆ ಮಾರ್ಕ್ಸ್ ತೆಗೆದ್ಬಿಟ್ರೆ ಈ ಸೆಮ್ಮಲ್ಲಿ ನೀವು ಅಟ್ಲೀಸ್ಟ್ ನೀವು ಸೆಮ್ಮಲ್ಲಿ 0.5% 100ಗೆ 50-60-70 ತೆಗೆದ್ಬಿಟ್ರೆ ನಿಮಗೆ ಆರಾಮಾಗಿ 8 ಮೇಲೆ ಬಂದ್ಬಿಡುತ್ತೆ CGP. ಯಾಕಂತಂದ್ರೆ ಅಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಫಸ್ಟ್ ಇಂಟರ್ನಲ್, ಸೆಕೆಂಡ್ ಇಂಟರ್ನಲ್ಸ್. ಯಾಕಂದ್ರೆ 50% ಇದೇ ಕವರ್ ಆಗುತ್ತೆ. ಅದಕ್ಕಾಗಿ ಫಸ್ಟ್ ಇಂಟರ್ನಲ್, ಸೆಕೆಂಡ್ ಇಂಟರ್ನಲ್ ಚೆನ್ನಾಗಿ ತೆಗೆದ್ಬಿಟ್ರೆ ಸೆಮ್ಮಲ್ಲಿ ಈಸಿ ಆಗಿಬಿಡುತ್ತೆ. ಅಂಡ್ ಥರ್ಡ್ ಥಿಂಗ್ ಏನಂತಂದ್ರೆ ಫಸ್ಟ್ ಇಂಟರ್ನಲ್ಸ್, ಸೆಕೆಂಡ್ ಇಂಟರ್ನಲ್ಸ್ ಆದ್ಮೇಲೆ ಸೆಮ್ ಬಂದ್ಬಿಡುತ್ತೆ. ಸೊ ಈ ಮಧ್ಯದಲ್ಲಿ ಫ್ರೀಲಾನ್ಸಿಂಗ್ ಎಲ್ಲ ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂತಂದ್ರೆ ಕಾಮೆಂಟ್ ಮಾಡಿ, ನಾನು ಸಪ್ರೇಟ್ ಫ್ರೀಲಾನ್ಸಿಂಗ್ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ಬಿಡ್ತೇನೆ. ಸೊ ಇದು ಓನ್ಲಿ ಫಾರ್ CGPA ಬಗ್ಗೆ ಅಷ್ಟೇ. ಅಂಡ್ ಈ ಸೆಮ್ಮಲ್ಲಿ ನೀವೇನು ಮಾಡ್ಬೇಕಂತಂದ್ರೆ ಆಲ್ರೆಡಿ ನೀವು ಏನಂತೀರಾ, ಇದು ಫಸ್ಟ್ ಇಂಟರ್ನಲ್, ಸೆಕೆಂಡ್ ಇಂಟರ್ನಲ್ ಸೊ ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ದೀರಾ. ಈ ಸೆಮ್ಮಲ್ಲಿ ನೀವು ಅಟ್ಲೀಸ್ಟ್ ಸ್ವಲ್ಪ 60-70% ಮಾರ್ಕ್ಸ್ ತೆಗೆದ್ರು ನಿಮಗೆ ಆರಾಮಾಗಿ 8 ಪಾಯಿಂಟ್ ಮೇಲೆ ಆರಾಮಾಗಿ ಬಂದ್ಬಿಡುತ್ತೆ. ಸೊ ಈ ಸೆಮ್ಮಲ್ಲಿ ನೀವೇನು ಮಾಡ್ಬೇಕಂತಂದ್ರೆ ಎಕ್ಸ್ಟ್ರಾ ಟಿಪ್ ಏನಂತಂದ್ರೆ, ನೀವು ಪ್ರೀವಿಯಸ್ ಕ್ವಶನ್ ಪೇಪರ್ ತಗೊಳ್ಳಿ. ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಗೇಮ್ ಚೇಂಜರ್ಸ್. ಸೇಮ್ ಪ್ರಿಯಾರಿಟಿ ನಿಮ್ಗೆ ಏನಿದೆಯೋ, ನಿಮ್ಗೆ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಫಾರ್ಮಾಲಿಟಿ ಏನಿದೆಯೋ, ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಇರುತ್ತೆ ಎಲ್ಲ ಅಲ್ಲೇ ಕವರ್ ಆಗಿಬಿಡುತ್ತೆ. ಅಂಡ್ ನಿಮಗೆ ಆಟೋನಮಸ್ ಕಾಲೇಜ್ ಆದರೆ ಮೇ ಬಿ ನಿಮ್ಗೆ ಅಡ್ವಾಂಟೇಜ್ ಅಂತಂದ್ರೆ ನಿಮಗೆ ಮೇ ಬಿ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತಾರೆ. ಐ ಥಿಂಕ್ ಇಂಪಾರ್ಟೆಂಟ್ ಕ್ವಶನ್ ಕೊಡ್ತಾರೆ, ಗ್ರೂಪಲ್ಲೆಲ್ಲ ಆಗ್ತಾ ಇರುತ್ತೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ. ಸೊ ನೀವು ಅದನ್ನ ಸಾಲ್ವ್ ಮಾಡಿಬಿಟ್ರೆ ನೀವು ಆರಾಮಾಗಿ ತೆಗಿಬೋದು. ಆಟೋನಮಸ್ ಕಾಲೇಜ್ ಅವರು 9+ ಈಸಿಯಾಗಿ ತೆಗಿಬೋದು. ಸೊ ಬಿಕಾಸ್ ಐ ಆಮ್ ಆಲ್ಸೋ ಆಟೋನಮಸ್ ಸ್ಟೂಡೆಂಟ್ಸ್, ಈಸಿಯಾಗಿ ತೆಗಿಬೋದು. ಅಂಡ್ ವಿಡಿಯೋ ತೆಗಿಬೋದು. ಬಟ್ ಏನಂತಂದ್ರೆ ಅವ್ರಿಗೆ V2 ಯಾವಾಗ ಸಿಲೆಬಸ್ ಕ್ವಶನ್ ಪೇಪರ್ಸ್ ಪ್ಯಾಟರ್ನ್ ಚೇಂಜ್ ಮಾಡಿದ್ರೆ ಗೊತ್ತಿರಲ್ಲ. ಒಂದೊಂದ್ಸರಿ ನಮಗೆ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಬಂದಿರುತ್ತೆ. ಸೊ ಈಸಿನೆಸ್ V2 ಸಿಲೆಬಸ್ ಈಸಿ ಆಗಿರುತ್ತೆ. ಬಟ್ ಏನಂತಂದ್ರೆ ಒಂದೊಂದ್ ಸಲ ಅನ್ಪ್ರಿಡಿಕ್ಟಬಲ್ ಆಗಿಬಿಡುತ್ತೆ. ಸೊ ಅವಾಗ ಏನ್ ಮಾಡಕ್ ಆಗಲ್ಲ. ಸೊ ಗ್ಯಾರಂಟಿ ಕೊಡಕ್ ಆಗಲ್ಲ V2 ಸ್ಟೂಡೆಂಟ್ಸ್ಗೆ. ಇದು ಪ್ರಿಪೇರ್ ಆಗಿಬಿಟ್ರೆ ನಿಮ್ಗೆ ಪಕ್ಕ ನಿಮ್ಗೆ ಇಷ್ಟು ಮಾರ್ಕ್ಸ್ ಬರುತ್ತಂತ. ಸೊ ನೀವು ಎಲ್ಲ ಪ್ರಿಪೇರ್ ಆಗೋದು ನೆಸೆಸರಿ ಇದೆ ಈ V2 ಸ್ಟೂಡೆಂಟ್ಸ್ಗೆ, ಏನ್ ಮಾಡಕ್ಕಾಗಲ್ಲ. ಸೊ ಈಗ ದ ಕ್ವಶನ್ ಕಮ್ಸ್ ರಿಸೋರ್ಸಸ್. ಕೆಲವೊಬ್ರಿಗೆ ರಿಸೋರ್ಸಸ್ ಇಲ್ಲ ಅಂತಂದ್ರೆ ಎಕ್ಸಾಮ್ ಅಲ್ಲಿ ಬರೆಯಕ್ಕಾಗಲ್ಲ, ಎಕ್ಸಾಮ್ ಅಲ್ಲಿ ಸ್ಕೋರ್ ಮಾಡಕ್ಕಾಗಲ್ಲ. ಪರ್ಸನಲಿ ಐ ವಿಲ್ ಟೆಲ್ ಯು, ನಾನು ಎಂತ ರಿಸೋರ್ಸಸ್ ಯೂಸ್ ಮಾಡಿಲ್ಲ. ಓನ್ಲಿ ಕಾಲೇಜಲ್ಲಿ ಗ್ರೂಪಲ್ಲಿ ಹಾಕಿರ್ತಾರೆ, ಇಂಥ PDF ಓದ್ಬಿಡಿ ಸಾಕು ಅಂತ ಆ PDF ಓದಿದ್ದೀನಿ. ಬಟ್ ಕೆಲವೊಬ್ರಿಗೆ ಆ PDF ಎಲ್ಲ ಸಾಕಾಗಲ್ಲ. ಕೆಲವೊಬ್ರಿಗೆ ಪಿನ್ ಟು ಪಿನ್ ಯೂಟ್ಯೂಬಲ್ಲಿ ಟ್ಯೂಟೋರಿಯಲ್ಸ್ ನೋಡೋ ಅಭ್ಯಾಸ ಆಗಿರುತ್ತೆ 11th 12th ಅಲ್ಲಿ. ಸೊ ಅವ್ರಿಗೆ ಏನೋ ಅಂತಂದ್ರೆ, ಫಾರ್ ಸಪೋಸ್ ನೀವು ಯಾವುದೋ ಒಂದು PDF ಕ್ಲಾಸಲ್ಲಿ ಹಾಕಿರ್ತಾರೆ. ಸೊ ನಿಮ್ಗೆ ಯಾವುದೋ ಸಬ್ಜೆಕ್ಟ್ ಆಗಿರ್ತಾರೆ, ನಿಮ್ಗೆ ಎಲ್ಲ ಅರ್ಥ ಆಗಿರುತ್ತೆ. ಬಟ್ ಯಾವುದೋ ಒಂದು ಟಾಪಿಕ್ ಮಾತ್ರ ಅರ್ಥ ಆಗಿರಲ್ಲ. ಸೊ ಆ ಟಾಪಿಕ್ ಆ ಕಾನ್ಸೆಪ್ಟ್ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾರೆ, ನಂಬರ್ ಆಫ್ ವಿಡಿಯೋಸ್ ಸಿಗುತ್ತೆ. ಸೊ ಆ ವಿಡಿಯೋಸ್ ನಿಮ್ಗೆ ಎಕ್ಸಾಕ್ಟ್ ನಿಮ್ಗೆ ಏನು ಸೊಲ್ಯೂಷನ್ ಬೇಕೋ ಆ ಸೊಲ್ಯೂಷನ್ ಕೊಡೋಕ್ಕಾಗಲ್ಲ. ಯಾಕಂತಂದ್ರೆ ಅವರು ಯಾವುದೋ ಒಂದು ಟಾಪಿಕ್ ತಗೊಂಡ್ರೆ ಫ್ರಮ್ ಬಿಗಿನ್ ಟು ಎಂಡ್ವರೆಗೂ ಪ್ರೋಸೆಸ್ ಜಾಸ್ತಿ ಇರುತ್ತೆ. ನೀವು ಆ ಟ್ಯೂಟೋರಿಯಲ್ಸ್ ನೋಡ್ಕೊಂಡು ಟೈಮ್ ವೇಸ್ಟ್ ಆಗುತ್ತೆ. ಸೊ ನಿಮಗೆ ಸಿಂಪಲ್ ರಿಸೋರ್ಸ್ ಏನಂತಂದ್ರೆ ಚಾಟ್ GPT. ಈ ಚಾಟ್ GPT ಏನಂತ ಅಂದ್ರೆ, ನೀವು ಫಾರ್ ಎಕ್ಸಾಂಪಲ್ PDF ಓದ್ತಾ ಇರ್ತೀರಾ, PDF ಓದ್ತಾ ಇರ್ತೀರಿ, ನಿಮ್ಗೆ ಯಾವ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂತಂದ್ರೆ ಆ ಕಾನ್ಸೆಪ್ಟ್ ಸ್ಕ್ರೀನ್ ಶಾಟ್ ತಗೊಂಡು, ಇಲ್ಲಾಂತಂದ್ರೆ
ಆ ಟೆಕ್ಸ್ಟ್‌ನ ಕಾಪಿ ಪೇಸ್ಟ್ ಮಾಡಿಬಿಟ್ರೆ ಇದರಲ್ಲಿ ಚಾಟ್ ಜಿಪಿಟಿಯಲ್ಲಿ ಸಿಂಪಲ್ ಪ್ರಾಂಪ್ಟ್ ಕೊಟ್ಬಿಟ್ರೆ ನಿಮ್ಗೆ ಆನ್ಸರ್ ಕೊಡುತ್ತೆ ಚಾಟ್ ಜಿಪಿಟಿ. ಸೊ ಆನ್ಸರ್ ಎಕ್ಸಾಮಲ್ಲಿ ಬರೆದ್ರೆ ಮಾರ್ಕ್ಸ್ ಬರುತ್ತೆ. ಸೊ ನಾನು ಎಲ್ಲ ಸಬ್ಜೆಕ್ಟ್ಸ್ ಇದೇ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ನಂಗೆ ಯಾವ್ದೊಂದು ಕಾನ್ಸೆಪ್ಟ್ ಜಾಸ್ತಿ ಡಿಫಿಕಲ್ಟ್ ಆಗಿದೆಯೋ ಸ್ಕ್ರೀನ್‌ಶಾಟ್ ತಗೊಂತೀನಿ PDF ಇಂದ. ಆ PDF ಸ್ಕ್ರೀನ್‌ಶಾಟ್ ಚಾಟ್ ಜಿಪಿಟಿಗೆ ಹಾಕ್ಬಿಡ್ತೀನಿ. ಐ ಡಿಡ್ಂಟ್ ಅಂಡರ್‌ಸ್ಟ್ಯಾಂಡ್ ಎನಿಥಿಂಗ್ ಫ್ರಮ್ ದಿಸ್ ಸ್ಕ್ರೀನ್‌ಶಾಟ್. ಕ್ಯಾನ್ ಯು ಪ್ಲೀಸ್ ಎಕ್ಸ್‌ಪ್ಲೇನ್ ದಿಸ್ ಅಂದ್ರೆ ಫ್ರಮ್ ಬೇಸಿಕ್ ಇಂದ ಅಡ್ವಾನ್ಸ್‌ವರೆಗೂ ನಮಗೆ ಎಷ್ಟು ಲೈಕ್ 5 ಮಾರ್ಕ್ಸ್‌ಗೆ 10 ಮಾರ್ಕ್ಸ್‌ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕೊಡುತ್ತೆ ಅದು. ಸೊ ಅದನ್ನ ಓದ್ಬಿಟ್ರೆ ಈಸಿಯಾಗಿರುತ್ತೆ. ಸೊ ಓದ್ಬಿಟ್ರೆ ನಿಮಗೆ ಎಕ್ಸಾಮಲ್ಲಿ ಈಸಿಯಾಗಿ ನೀವು ಬರೀಬೋದು. ಓಕೆನಾ. ಇದು ಮತ್ತೆ ಫಾರ್ ಎಕ್ಸಾಂಪಲ್ ಕೋಡಿಂಗು ಲೈಕ್ ಸಿ ಪ್ರೋಗ್ರಾಮಿಂಗು, ಪೈಥಾನ್ ಪ್ರೋಗ್ರಾಮಿಂಗ್ ಆದ್ರೆ ನಿಮ್ಗೆ ಒಂದು ಕಾನ್ಸೆಪ್ಟ್ ಒಂದೇ ಒಂದು ಮೈನರ್ ಆಗಿ ಯಾವುದೋ ಒಂದು ಡಿಫಿಕಲ್ಟ್ ಒಂದು ಅರ್ಥ ಆಗಿಲ್ಲ ಅಂತಂದ್ರೆ ಮತ್ತೆ ನೀವು ಯೂಟ್ಯೂಬ್ ಹೋಗ್ಬಿಟ್ರೆ ಮತ್ತೆ ಅದು ಒಂದು ಫಾರ್ ಎಕ್ಸಾಂಪಲ್ ನಿಮಗೆ ರಿಕರ್ಷನ್ ಮತ್ತೆ ಒಂದು ಫಂಕ್ಷನ್ ಇರುತ್ತೆ, ಒಂದು ರಿಕರ್ಷನ್. ಈ ಫಂಕ್ಷನ್ ಮಾತ್ರ ನಿಮಗೆ ಅರ್ಥ ಆಗ್ತಾ ಇರಲ್ಲ. ಸೊ ನೀವೇನ್ ಮಾಡ್ತೀರಾ, ನೀವು ರಿಕರ್ಷನ್ ಅಂತ ಓದ್ಬಿಟ್ಟು ಯೂಟ್ಯೂಬ್ ಅಲ್ಲಿ ನಂಬರ್ ಆಫ್ ವಿಡಿಯೋಸ್ ಬರುತ್ತೆ. ಸೊ ಆದ್ರೆ ಯೂಟ್ಯೂಬ್ ಅಲ್ಲಿ ಅವನೇ ಒಂದು ಕಾನ್ಸೆಪ್ಟ್ ತಗೊಂಡು ಡಿಸ್ಕಸ್ ಮಾಡ್ತಾ ಇರ್ತಾರೆ. ನೀವೇ ಒಂದು ಎಕ್ಸಾಂಪಲ್ ಇಡ್ತೀರ ನಿಮ್ಮ ನೋಟ್ಸ್. ಸೊ ಅದಕ್ಕಾಗಿ ಏನ್ ಮಾಡ್ತೀವಿ ಅಂತ ನೀವು ಮತ್ತೆ ಚಾಟ್ ಜಿಪಿಟಿಗೆ ಹೋಗ್ಬಿಡಿ. ಮತ್ತೆ ಚಾಟ್ ಜಿಪಿಟಿಯಲ್ಲಿ ನಿಮ್ಮ ಸೇಮ್ ಎಕ್ಸಾಂಪಲ್ ಆಗ್ಬಿಟ್ಟು ನನಗೆ ಈ ಫಂಕ್ಷನ್ ಹೆಂಗೆ ವರ್ಕ್ ಆಗ್ತಿದೆ ಗೊತ್ತಿಲ್ಲ ಅಂತಂದ್ರೆ ಅದೇ ಸಿಂಪಲ್ ಆಗಿ ಎಕ್ಸ್‌ಪ್ಲೇನ್ ಮಾಡುತ್ತೆ. ಮತ್ತೆ ನೀವು ಗೀಕ್ಸ್‌ನು ಯೂಸ್ ಮಾಡ್ಬೋದು. ಬಟ್ ಐ ಪ್ರಿಫರ್ ಓನ್ಲಿ ಚಾಟ್ ಜಿಪಿಟಿ. ಯಾಕಂದ್ರೆ ಕ್ವಿಕ್ ಆಗಿ ನಿಮಗೆ ರೆಸ್ಪಾನ್ಸ್ ಬೇಕಂದ್ರೆ ಚಾಟ್ ಜಿಪಿಟಿ ಎಲ್ಲದಕ್ಕೂ ರಿಸೋರ್ಸ್ ಚಾಟ್ ಜಿಪಿಟಿನ ಹಾಕ್ಬಿಡಿ. ಅಂಡ್ ಫಾರ್ ಎಕ್ಸಾಂಪಲ್ ನಿಮ್ಗೆ ಇಲ್ಲ ನಂಗೆ ಯೂಟ್ಯೂಬ್ ಅಲ್ಲೇ ಬೇಕಂತಂದ್ರೆ ನಾನು ಎಡಿಟಿಂಗ್ ಮಾಡುವಾಗ ಬೇಕಾದ್ರೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಕೆಲವೊಂದು ಯೂಟ್ಯೂಬ್ ಚಾನಲ್ಸ್. ಅದು ಪ್ರಿಫರ್ ಮಾಡಿ ನೀವು ಈಸಿಯಾಗಿ ಸ್ಕೋರ್ ಮಾಡ್ತೀರಿ. ಅಂಡ್ ನಿಮ್ಗೆ ಇನ್ನೊಂದು ಪ್ರೋ ಟ್ರಿಪ್ ಏನಂತಂದ್ರೆ ಲೈಕ್ ನೀವು ಎಷ್ಟು ಓದ್ರೂನು ಎಕ್ಸಾಮಲ್ಲಿ ಸ್ವಲ್ಪ ಮರಿತೀರಾ. ಸೊ ಅದಕ್ಕಾಗಿ ನೀವು ಏನ್ ಮಾಡ್ಬೇಕಂತಂದ್ರೆ ಗ್ರೂಪ್ ಸ್ಟಡಿ ಮಾಡಿ. ಚೆನ್ನಾಗಿ ಓದೋರು ಗ್ರೂಪ್ ಸ್ಟಡಿ ಮಾಡಿ ಅವ್ರ ಗ್ರೂಪಲ್ಲಿ ಸೇರಿಬಿಡಿ. ಇನ್ನೇನು ಎಕ್ಸಾಮ್ 1 ವೀಕ್ 2 ವೀಕ್ಸ್ ಇದ್ದಂಗೆ ಅವ್ರ ಗ್ರೂಪ್ ಸೇರಿಬಿಟ್ಟು ಸೊ ಆ ಗ್ರೂಪಲ್ಲಿ ಡಿಸ್ಕಷನ್ ಮಾಡಿ, ಆ ಗ್ರೂಪಲ್ಲಿ ಸ್ಟಡಿ ಮಾಡಿದ್ರೆ ನಿಮಗೆ ಮತ್ತೆ ಎಕ್ಸಾಂಪಲ್ ಕಾನ್ಸೆಪ್ಟು ಇದು ನಾನು ಗ್ರೂಪಲ್ಲಿ ಓದ್ತಾ ಇದ್ದೆ, ಇದೇ ಆನ್ಸರ್ ಅಂತ ನಿಮ್ಗೆ ನೆನಪು ಬರುತ್ತೆ. ಫಾರ್ ಎಕ್ಸಾಂಪಲ್ ಮತ್ತೆ ನಿಮ್ಗೆ ಏನಂತಾರೆ, ನಿಮಗೆ ನ್ಯೂಮರಿಕಲ್ಸ್ ಏನಾದರೂ ಪ್ರಾಕ್ಟೀಸ್ ಮಾಡ್ಬೇಕಂತ ಯಾರಾದ್ರೂ ಮ್ಯಾಥ್ಸ್ ಅಲ್ಲಿ ಚೆನ್ನಾಗಿ ಇರ್ತಾನೆ, ಮ್ಯಾಥ್ಸ್ ಅಲ್ಲಿ ಟಾಪರ್. ಸೊ ಅವನ ಹತ್ರ ಹೋಗ್ಬಿಟ್ಟು ನಿಮ್ಗೆ ನ್ಯೂಮರಿಕಲ್ಸ್ ಅವನ ಜೊತೆ ಸೇರಿ ನ್ಯೂಮರಿಕಲ್ ಸಾಲ್ವ್ ಮಾಡ್ಬಿಟ್ರೆ ನಿಮ್ಗೆ ನ್ಯೂಮರಿಕಲ್ಸ್ ಆಗಿ ಈಸಿಯಾಗಿ ಸ್ಕೋರ್ ಮಾಡ್ಬಿಡ್ತಾರೆ. ಸೊ ಈ ರೀತಿ ನೀವು ಗ್ರೂಪ್ ಸ್ಟಡಿ ಮಾಡಿದ್ರೆ ನಿಮಗೆ ಜಾಸ್ತಿ ಬೆನಿಫಿಟ್ ಆಗಿರುತ್ತೆ. ಸೊ ಈ ಗ್ರೂಪ್ ಸ್ಟಡಿ ಮಾಡಿದ್ರೆ ನಿಮಗೆ ಒಬ್ಬೊಬ್ನು ಒಂದೊಂದು ಬ್ರಾಂಚ್ ಅಲ್ಲಿ ಇರ್ತಾರೆ. ಸೊ ಆ ಬ್ರಾಂಚ್ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಏನು ಅಂತ ಅವನೇ ಹೇಳ್ತಾನೆ. ಬೇರೆಯವನು ಅವನ ಬ್ರಾಂಚ್ ಅಲ್ಲಿ ಅವ್ರಿಗೆ ಏನೇನು ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳಿದ್ರೆ ಅವರು ಹೇಳ್ತಾರೆ. ಸೊ ಈ ರೀತಿ ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಸ್ವಲ್ಪ ಕಮ್ಮಿ ಆಗ್ಬಿಟ್ಟು ಸೊ ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಸ್ವಲ್ಪ ಬೆಟರ್ ಆಗಿ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಪಕ್ಕ ಇದೆ ಬರುತ್ತೆ ಅಂದ್ರೆ ನಿಮ್ಗೆ ಇನ್ನೂ ಜಾಸ್ತಿ ಗೊತ್ತಾಗುತ್ತೆ. ಸೊ ಅದಕ್ಕಾಗಿ ಗ್ರೂಪ್ ಸ್ಟಡಿ ಮಾಡಿ, ಇದು ಸ್ವಲ್ಪ ಜಾಸ್ತಿ ಹೆಲ್ಪ್ ಆಗುತ್ತೆ. ಸೊ ಗ್ರೂಪ್ ಸ್ಟಡಿ ಮಾಡೋದು ಮರಿಬೇಡಿ. ಸೊ ಗ್ರೂಪ್ ಸ್ಟಡಿ ಮಾಡಿದ್ರೆ ನಿಮ್ಗೆ CGP ಒಳ್ಳಾಗಿ ಕನ್ವರ್ಟ್ ಆಗುತ್ತೆ. ಸೊ ನಾನು ಇವಾಗವರೆಗೂ ನಿಮ್ಗೆ ಏನೇನು ಹೇಳಿದ್ದೀನೋ ಸೊ ಅದನ್ನ ನಾನು ಫಾಲೋ ಮಾಡಿದ್ದೀನಿ. ನಾನು ಈಸಿಯಾಗಿ 9+ ಅನ್ನ 2 ಸೆಮ್ಸ್ ಅಲ್ಲಿ ಇದು ತಗೊಂಡಿದ್ದೀನಿ. ಸೊ ಒಂದು ಕಡೆ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಕಂಟೆಂಟ್ ಕ್ರಿಯೇಷನ್, ಎಡಿಟಿಂಗ್, ಕೋಡಿಂಗ್ ಎಲ್ಲ ಮಾಡ್ಕೊಂಡೇ ಮಾಡಿದ್ದೀನಿ ಅಂತಂದ್ರೆ ವೈ ನಾಟ್ ಯು? ನೀವು ಈಸಿಯಾಗಿ ನನಗಿಂತ ಇನ್ನೂ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಅದಕ್ಕಾಗಿ ನಾನು ಏನೇನು ಸ್ಟ್ರಾಟಜೀಸ್‌ನ ಹೇಳಿದ್ದೀನೋ ಅದನ್ನ ನೀಟಾಗಿ ಫಾಲೋ ಮಾಡಿಬಿಟ್ರೆ ನೀವು ಈಸಿಯಾಗಿ 9+ CGP ತಗೋಬೋದು. ಅಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್‌ಗೆ ಶೇರ್ ಮಾಡಬೇಡಿ. ಅಂಡ್ ಏನೋ ಯೂಸ್‌ಫುಲ್ ಟಿಪ್ಸ್‌ಗೋಸ್ಕರ ಯೂಸ್‌ಫುಲ್ ಕಂಟೆಂಟ್‌ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಅಂಡ್ ನಿಮ್ಗೆ ಏನೋ ಡೌಟ್ಸ್ ಇದ್ದರೆ ಪ್ಲೀಸ್ ಕಾಮೆಂಟ್ ಮಾಡಿ. ಐ ವಿಲ್ ಡೆಫಿನೆಟ್ಲಿ ರಿಪ್ಲೈ ಟು ಯು ಆಲ್.